बेंगलुरु की वक्फ जायदाद जामा मस्जिद वर्तूर की 10 एकड़ जमीन पर गैर कानूनी तौर पर केस हारने की कोशिश करने के ताल्लुक से वक्फ बोर्ड के चेयरमैन मौलाना शाफी सादी पर इल्ज़ाम लगा था। इस ताल्लुक से अब एडवोकेट हनीफ पर मौलाना शाफी सादी ने हाल ही में अपने इंटरव्यूज़ में इल्ज़ामात लगाए थे। एडवोकेट हनीफ ने प्रेस कॉन्फ्रेंस करके वजाहत पेश की है। उन्होंने कहा है कि मौलाना शाफी सादी ही उन्हें इस ज़मीन में गैर कानूनी तौर पर इस ज़मीन को केस को लूज़ करने का डिमांड कर रहे थे, प्रेशर डाल रहे थे। इस ताल्लुक से उन्होंने प्रेस कॉन्फ्रेंस की है। आइए जानते हैं एडवोकेट हनीफ क्या कह रहे हैं। ये हनीफ का इंटरव्यू का फर्स्ट पार्ट है, इसके अगला पार्ट भी हम आपको पेश करेंगे। इशू के बारे में बोला तो ये वर्तूर का 209 सर्वे नंबर 10 एकड़ वर्तूर जामिया मस्जिद का अंडर में है। वो नोटिफाइड वक्फ प्रॉपर्टी है, गज़ट नोटिफाइड वक्फ प्रॉपर्टी 1965 से। सो उसके बाद 1972 ಅಲ್ಲಿ ಮಿಸ್ಟರ್ ಲೇಟ್ ಅಮೀರ್ ಪಾಷಾ ಎನ್ನುವರು ಒಂದು ಆಕ್ಯುಪೆನ್ಸಿ ರೈಟಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ 75 ಎಂಡಲ್ಲಿ ಅದು ಡಿಸ್ಪೋಸ್ ಆಗುತ್ತೆ. ಸೊ ಗ್ರಾಂಟಿಂಗ್ ಆಕ್ಯುಪೆನ್ಸಿ ರೈಟ್ ಇನ್ ಈಸ್ ಫೇವರ್. ದ್ಯಾಟ್ ವಾಸ್ ಚಾಲೆಂಜ್ಡ್ ಬಿಫೋರ್ ದಿ, ಅದನ್ನು ಚಾಲೆಂಜ್ ಮಾಡ್ತಾರೆ ಎಲ್ಲಿ ಹೈಕೋರ್ಟ್ನಲ್ಲಿ, ಆಮೇಲೆ ಬೇರೆ ಟ್ರೈಬ್ಯುನಲೆಲ್ಲ ಚಾಲೆಂಜ್ ಮಾಡಿಬಿಟ್ಟು ಯಾರು ವರ್ತೂರ್ ಮಸೀದಿ ಕಡೆಯಿಂದ ಅವ್ರಲ್ಲಿದ್ದು ಮುತವಲ್ಲಿಯಾದಂಥ ಈಗಿನ ಸೆಕ್ರೆಟರಿಯ ಜೀಲಾನಿ ಅವರ ಅಪ್ಪ ತಾತ ಅವ್ರ ಕಡೆಯಿಂದನೇ ಅದನ್ನು ಇದು ಮಾಡ್ತಾರೆ. ಅದು ಇವಾಗ ಇರೋದು ಪ್ರೆಸೆಂಟ್ ಲಿಟಿಗೇಷನ್ ಬಂದ್ಬಿಟ್ಟು ಇದು ಇಸ್ ಥರ್ಡ್ ರೌಂಡ್ ಲಿಟಿಗೇಷನ್. 1-2 ಅಲ್ಲ, 3ನೇ ರೌಂಡ್ ಲಿಟಿಗೇಷನ್. 2 ಸತಿ ಹೋಗಿ ಬಂದಿದ್ದು. 3ನೇ ರೌಂಡ್ ಲಿಟಿಗೇಷನಲ್ಲಿ ಬಂದಾಗ AC ಅವರು 23/7/21 ಒಂದು ಆರ್ಡರ್ ಮಾಡ್ತಾರೆ, ಕನ್ಫರ್ಮಿಂಗ್ ದಿ ಟೆನೆನ್ಸಿ ರೈಟ್ 1975 ಆರ್ಡರ್. ಅದಾದಮೇಲೆ ಈಗ ನಾನು ಹೇಳ್ತಾ ಇರುವ ಈ ಡೇಟ್ಗಳನ್ನು ಭಯಂಕರ ಗೌರವವಾಗಿ ನೀವು ಇದು ಮಾಡ್ಕೋಬೇಕು. ಯಾಕೆಂದರೆ ಅದರಲ್ಲೇ ನನ್ನ ಸತ್ಯಾಂಶ ನಾನೇನು ಅಂತ ಹೇಳೋದಕ್ಕೆ, ಈ ಒಂದು ನನ್ನನ್ನು ಕರೆಸಿದ್ದಕ್ಕೆ ನಾನೇನು ಹೇಳಬೇಕು, ಸತ್ಯ ಏನು ಹೇಳಬೇಕು, ಅದರ ಬಗ್ಗೆ ನಾನು ಆ ಡೇಟ್ಗಳ ಮೇಲೇ ಪ್ರೂವ್ ಮಾಡೋಕ್ಕಾಗೋದು. ಸೊ ಈ ಕೇಸು WP 17/906/2021 ಈ ಕೇಸನ್ನು ಫೈಲ್ ಮಾಡೋದು ಸೀನಿಯರ್ ಕೌನ್ಸಿಲ್ ಅನುರಾಧ ಮೇಡಮ್ ಅವರ ಆಫೀಸ್ ಕಡೆಯಿಂದ. ಅದು 25/9/2021 ಸೀನಿಯರ್ ಕೌನ್ಸಿಲ್ ಅವರು. ಆಮೇಲೆ ಅಕ್ಟೋಬರ್ 5 ಇಂಟ್ರಿಮ್ ಆರ್ಡರ್ ಸಿಗುತ್ತೆ. ಇಂಟ್ರಿಮ್ ಆರ್ಡ್ರಲ್ಲಿ ಲೋಯರ್ ಕೋರ್ಟ್ ಆರ್ಡ್ರ್ ಇದು ನಮ್ಮ ಯಾರ್ದು AC ಆರ್ಡ್ರನ್ನ ಸ್ಟೇ ಮಾಡ್ತಾರೆ. ಫರ್ದರ್ ಯಾವುದೇ ಎಂಟ್ರಿ ಮಾಡಬಾರ್ದು ಅಂತಲೂ ಡೈರೆಕ್ಷನ್ ಇದೆ ಯಾರಿಗೆ, ಇವರು ಅಫಿಷಿಯಲ್ಸ್ಗಳಿಗೆ. ಅದಾದಮೇಲೆ 5/10 ಇವರು ಸತ್ತೋಗ್ತಾರೆ. ಒರಿಜಿನಲ್ ಗ್ರಾಂಟಿ ಅಮೀರ್ ಪಾಷಾ ಅವ್ರು ಸತ್ತೋಗ್ತಾರೆ. ಅವ್ರು ಸತ್ತೋದ್ಮೇಲೆ ಅವರ ಎಲ್ಲರ ಮಕ್ಕಳನ್ನು ತರ್ತಾರೆ. ಅವ್ರ ಮಕ್ಕಳು ಡಿಸೆಂಬರಲ್ಲಿ ಬಂದ್ಬಿಟ್ಟು ಕೇಸ್ನಲ್ಲಿ ಅಪಿಯರ್ ಆಗ್ತಾರೆ. ಅಪಿಯರ್ ಆಗಿದ ಮೇಲೆ 24/2/24 ಅಬ್ಜೆಕ್ಷನ್ಸ್ ಎಲ್ಲ ಹಾಕಿದ ಮೇಲೆ 24/2/22 ಈ ಎಲ್ಲರ್ಸ್ ಅದು ಮಕ್ಕಳು ಇವ್ರದ್ದು ಯಾರ್ದು ನಮ್ಮ ಅಮೀರ್ ಪಾಷಾ ಅವ್ರ ಮಕ್ಕಳು ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಗ್ರ್ಯಾಂಡ್ ಇನ್ಫ್ರಾ ಪ್ರಾಜೆಕ್ಟ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನಿಗೆ, ಒಂದು ಪಾರ್ಟ್ನರ್ಶಿಪ್ ಫರ್ಮ್, ಅದು ಅವರಿಗೆ ಸೇಲ್ ಮಾಡ್ತಾರೆ. ಅವ್ರು ಸೇಲ್ ಮಾಡಿದ ಮೇಲೆ ಸೇಲ್ ಆಗಿದ ಮೇಲೆ ಇನ್ನೂ ಇಂಟ್ರೆಸ್ಟ್ ಏನಂದರೆ, ಈ ಒಂದು ದಿನಗಳಲ್ಲಿ ಅವರನ್ನು ಆಮೇಲೆ ಪಾರ್ಟಿ ಮಾಡಿಲ್ಲ. ಆಮೇಲೆ ಕೇಸ್ ಹಂಗೆ ನಡೀತಾ ಇದೆ. ಈ ಒಂದು ಜೀಲಾನಿ ಅನ್ನೋ ಅವರು ವಕ್ಫ್ ಇನ್ಸ್ಟಿಟ್ಯೂಷನ್ನ ಎಕ್ಸ್ ಸೆಕ್ರೆಟ್ರಿ ಅವರು 17/3/2022 ಒಂದು ಲೆಟ್ರ್ ಬರೀತಾರೆ ಯಾರಿಗೆ, ಬೋರ್ಡಿಗೆ. ಲೆಟ್ರ್ ಬಂದ್ಬಿಟ್ಟು ಇಲ್ಲಿ 17/3 ಫೋಕಸ್ ಮಾಡಿ, 17/3 ಡೇಟ್ ಇಲ್ಲಿದೆ, ಇಲ್ಲ ಕೆಳಗಡೆ ಬೋರ್ಡ್ದಲ್ಲಿ ಇದಿದೆ. ಆ ಡೇಟ್ ಸ್ವಲ್ಪ ಕಾಣಬೇಕು. ಅದರಲ್ಲಿ ಮೇಯ್ನ್ ರಿಕ್ವೆಸ್ಟ್ ಮಾಡ್ತಾರೆ, ಇವರು ಸ್ವಾತಿ ಮೇಲೆ ಅಪವಾದ ಹೊರಿಸಿದಾರಲ್ಲ,
ಸ್ವಾತಿ ಏನಾಗಿದೆ, ಸ್ವಾತಿ ಅಲ್ಲಿ ಕೌನ್ಸಿಲ್ ಆನ್ ರೆಕಾರ್ಡ್ ಅಟ್ ದಟ್ ಮೂಮೆಂಟ್ ಅದು 23ಕ್ಕೆ, ಯಾಕೆಂದರೆ 21/12/21ಕ್ಕೆ ಅನುರಾಧ ಮೇಡಮ್ ಅವರು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗುತ್ತೆ. ಅಲ್ಲಿ ಎನ್ಪ್ಯಾನ್ಮೆಂಟಲ್ಲಿದ್ದಾಗ ಇರುವ ಎಲ್ಲ ಫೈಲ್ಸ್ಗಳು ಸ್ವಾತಿ ಅವರಿಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೊಡ್ತಾರೆ ವಕಾಲತ್ತು. ಹಂಗೆ ಸ್ವಾತಿ ಅವರು ನಡೆಸ್ತಾರೆ, ಬಟ್ ಅಂಡರ್ ದಿ ಗೈಡ್ಲೈನ್ಸ್ ಆಫ್ ಅನುರಾಧ ಮೇಡಮ್. ದಟ್ ವಾಸ್ ಇದು ಒಂದು ಅರೇಂಜ್ಮೆಂಟ್ ಮೇಡ್ ಬೈ ದಿ ಬೋರ್ಡ್. ಐ ಅಪ್ರಿಸಿಯೇಟಿಂಗ್ ದ್ಯಾಟ್, ಬಿಕಾಸ್ ಯಾವುದೇ ಕಾರಣಕ್ಕೂ ಅಲ್ಲಿಂದ ತಗೋಬಾರ್ದಿತ್ತು ಫೈಲು, ನನಗೆ ಕೊಡಬಾರ್ದಿತ್ತು ಆ ಫೈಲು. ಅಲ್ಲಿ ಸ್ವಾತಿ ಮೇಲೆ ಏನು ಹೇಳ್ತಾರೆ ಅಂದರೆ, ಇನ್ನು ಜಿಲಾನಿ ಅವರು ಓದಿ ಹೇಳ್ತೀನಿ. ದ ಮ್ಯಾಟರ್ ಹರ್ಡ್ ಆನರಬಲ್ ಕೋರ್ಟ್ 16th March 2022 ಫ್ರಮ್ KSP Swati Ashok appeared and argued the matter prevailed upon the continuation of the interim stay and the next date of hearing 31st March 2022. We place on record exemplary courage demonstrated by Ms. Swati Ashok, Associated Advocate from the office of Anuradha, in placing the fact obligated in the court, restraining the status quo. Associate and advocate need a comprehension, strength and dignified backup to defend the matter. Hence, we request Anuradha, Ms. S.R. Anuradha should be engaged as a designated senior counsel with immediate effect. Issue necessary order ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತಾರೆ ಬೋರ್ಡಿಗೆ ಜಿಲಾನಿಯವರು. ಅದು ಅಲ್ಲಿಗೆ ಬೀಳುತ್ತೆ. ಅದಲ್ಲಿ ಆ ಕೇಸು ಟಿಲ್ June 30th ತನಕ ಮೇಡಮ್ ಆಫೀಸಲ್ಲೇ ಇರುತ್ತೆ, ಅಂಡರ್ ದಿ ಇದು ವಕಾಲತ್ನಾಮ ಆಫ್ ಸ್ವಾತಿ. ಆಮೇಲೆ ಇಂದ 29th June 2022, ಅಂಡರ್ ದಿ ಡೈರೆಕ್ಷನ್ ಆಫ್ ದಿ ಚೇರ್ಮನ್, they issuing the matter was entrusted to me. ಹೌದು ಅವ್ರದ್ದು ಡೈರೆಕ್ಷನ್ ಮೇಲೆ, ಅವರ ಲೆಟ್ರ್ ಅವರು ಒಪ್ಕೊಳ್ತಿದ್ದಾರೆ. ನಮ್ಮ ಸ್ವಾತಿ ಅಶೋಕ್ ಅವರು ಅವ್ರ ಕಡೆಯಿಂದ NOC ತಗೊಂಡು ನನಗೆ ಕೊಡೋಕ್ಕೆ, ಇವ್ರದ್ದು ನಮ್ಮ ಚೇರ್ಮನ್ದು ಶಾಫಿ ಸಾದಿ ಡೈರೆಕ್ಷನ್ ಮೇಲೇ ಇದು ಮಾಡ್ತಾರೆ. ಅಲ್ಲಿ ನನಗೆ ಆಮೇಲೆ ಕೇಳ್ಪಟ್ಟೆ, ಆವಾಗ CLO ನೇಗಿನಾಲ್ ಅವರಿದ್ದರು. ನೇಗಿನಾಲನ್ನು ಆಮೇಲೆ ಅವ್ರಿಗೆ ಹೇಳಿದರು, ನಾವು ಅದನ್ನು ಅಪೋಸ್ ಮಾಡಿದ್ದೀನಿ, ಈ ಫೈಲನ್ನು ಮೇಡಮ್ ಆಫೀಸಿಂದ ತಗೋಬೇಡಿ, ಹನೀಫನಿಗೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ CLO ಅವರು. ಅದನ್ನು ಇದು ಮಾಡಿಕೊಂಡು ಓವರ್ ರೂಲ್ ಮಾಡಿಕೊಂಡು ಇವರ ಡೈರೆಕ್ಷನ್ ಮೇಲೆ ನನಗೆ ವಕಾಲತ್ತು ಬರುತ್ತೆ. 1ನೇ ತಾರೀಕು 1/2ಕ್ಕೆ ಬರುತ್ತೆ. 5ನೇ ತಾರೀಕಿನಂದು ನಾನು 5 ಜುಲೈ ಅಲ್ಲಿ ನಾನು ವಕಾಲತ್ತು ಫೈಲ್ ಮಾಡ್ತೀನಿ. 5 ಜುಲೈ ವಕಾಲತ್ತು ಫೈಲ್ ಮಾಡ್ತೀನಿ. ಅದಾದಮೇಲೆ ಇದು ಕೇಸು ಬಂದ್ಬಿಟ್ಟು 13/7ಕ್ಕೆ ಫಿಕ್ಸ್ ಆಗಿತ್ತು ಡೇಟ್ ಹೈಕೋರ್ಟ್ನಲ್ಲಿ. ಅದಾದಮೇಲೆ ನಾನು ಇನ್ ಬಿಟ್ವೀನ್ ನಾನೇನು ಮಾಡಿದೆ, ಎಲ್ಲ ಕಲೆಕ್ಷನಲ್ಲಿ ತಗೊಂಡು ಪೇಪರ್ಸ್ ಎಲ್ಲ ತಗೊಂಡು ಆ ಗ್ರ್ಯಾಂಡ್ ಸ್ಕೈ ಅವ್ರದ್ದು ಸೇಲ್ ಡೀಟ್ ತಗೊಂಡು ಅವರಿಗೆ ಪಾರ್ಟಿ ಮಾಡೋದಕ್ಕೆ ಆ್ಯಸ್ ಎ ರೆಸ್ಪಾಂಡ್ ನಂಬರ್ 6 ಅಂತ ಹೇಳ್ಬಿಟ್ಟು ಪಾರ್ಟಿ ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡಿ ನಾನು ಅಫಿಡವಿಟ್ಟು ಅಪ್ಲಿಕೇಶನನ್ನು ಕಳಿಸ್ತೀನಿ. ಅದರ ಜೊತೆನೇ ಒಂದು ಕಂಟೆಂಪ್ಟ್ ಪಿಟಿಷನು ಯಾರ ಮೇಲೆ, ಅಮೀರ್ ಪಾಷಾ ಅವರು ಮಕ್ಕಳ ಮೇಲೆ, ಆಮೇಲೆ DC AC ಯಾರೆಲ್ಲ ಇನ್ವಾಲ್ವ್ ಇದ್ದಾರೆ ಅವ್ರ ಮೇಲೆಲ್ಲ ನಾನು ಒಂದು ಕಂಟೆಂಪ್ಟ್ ಪಿಟಿಷನನ್ನು ಫೈಲ್ ಮಾಡ್ತೀನಿ. ಅಪ್ಲಿಕೇಶನ್ ರೆಡಿ ಮಾಡಿ ಕಳಿಸ್ತೀನಿ. ಯಾವಾಗ 5ನೇ ತಾರೀಕು ಆದಮೇಲೆ 8-9ಕ್ಕೆಲ್ಲ ಫೈಲ್ ಈಸ್ ವಿತ್ CO. ನಾನು ಡೈರೆಕ್ಟ್ ರಿಪೋರ್ಟ್ ಮಾಡಬೇಕಾಗಿರೋದು CLO CO ಕಡೆಗೆ, ನನ್ನ ಚೇರ್ಮನಿಗೇನು ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದೀಸ್ ಆರ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್. ಸೊ ಇದರ ಬೇಸ್ನಲ್ಲಿ 9ನೇ ತಾರೀಕರಲ್ಲಿ ಅವರು CO ನನಗೆ ಫುಲ್ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಿ ಅದರದ್ದು ಇದೆಲ್ಲ ಡಿಲೀಷನು ಅಡಿಷನ್ ಎಲ್ಲ ಮಾಡಿದ ಮೇಲೆ ಸಿಗ್ನೇಚರ್ ಮಾಡಿ ಅಫಿಡವಿಟ್ಟು ಅಪ್ಲಿಕೇಶನ್ ಸಿಗ್ನೇಚರ್ ಮಾಡಿ ನನಗೆ ವಾಪಸ್ ಕಳಿಸ್ತಾರೆ. 11ನೇ ತಾರೀಕು ನಾನು ಫೈಲ್ ಮಾಡ್ತೀನಿ. 11ನೇ ತಾರೀಕು ನಾನು ಅಪ್ಲಿಕೇಶನ್ ಫಾರ್ ಇಂಪ್ಲೀಡಿಂಗ್ 11ನೇ ತಾರೀಕು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಫೈಲ್ ಆಗುತ್ತೆ. ಅದೇ ದಿನ ನಾನು ಇನ್ನೊಂದು ಕಂಟೆಂಪ್ಟ್ ಪಿಟಿಷನ್ನು ಮೂವ್ ಮಾಡುತ್ತೇನೆ 11ನೇ ತಾರೀಕು. ನೋಡ್ಕೊಳ್ಳಿ,
ಇದು ಹೈಕೋರ್ಟ್ದು ಇದು ಸ್ವಲ್ಪ ಬ್ಲರ್ ಆಗಿದೆ, ಇಲ್ಲಿ ಬರ್ದಿದ್ದು. ಕಂಟೆಂಪ್ಟ್ ಪಿಟಿಷನ್ನು ಈಗ ಸ್ಟೇ ಇರಬೇಕಾದ್ರೆ ಸೇಲ್ ಆಗಿತ್ತಲ್ಲ ಅದರ ಮೇಲೆ, ಆಮೇಲೆ ಮಿಟೇಷನ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರಲ್ಲ ಅದರ ಮೇಲೆ, ಯಾರ ಮೇಲೆ ಬರೀ ನಾವು ಇವ್ರ ಮೇಲೆ ಅಲ್ಲ, ಯಾರ ಅಮೀರ್ ಪಾಷಾ ಮಕ್ಕಳ ಮೇಲೆ ಅಲ್ಲ, ಡಿ ಸಿ ಇದ್ದಾರೆ, ಎ ಸಿ ಇದ್ದಾರೆ, ಎಲ್ಲನೂ ಪಾರ್ಟಿ ಮಾಡಿಕೊಂಡೆ ಕಂಟೆಂಪ್ಟ್ ಪಿಟಿಷನ್ ಮೂವ್ ಮಾಡಿ ಈ ಥರ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇವನ್ ಮಂಜುನಾಥ್ ಅವರು ಆವಾಗ ಡಿ ಸಿ ಇದ್ದರು, ಅವ್ರ ಹೆಸರಿನಲ್ಲೇ ಇದು ಮಾಡಿದ್ದು ಕಂಟೆಂಪ್ಟ್ ಮೂವ್ ಆಗ್ತಾ ಇರೋದು. ಹೌದು, ಇದೆಲ್ಲ ಹೈಕೋರ್ಟ್ನಲ್ಲೇ ನಡೆದಿದ್ದು, ಹೈಕೋರ್ಟ್ನಲ್ಲಿ ನಡೀತಾ, WP ಹೈಕೋರ್ಟ್ನಲ್ಲಿ ನಡೀತಿದ್ದು. ಈ 2 ಅಪ್ಲಿಕೇಶನ್ ನಾನು 11ನೇ ತಾರೀಕು ಹಾಕ್ತಾಯಿದ್ದೇನೆ. 11ನೇ ತಾರೀಕು ಹಾಕಿದ ಮೇಲೆ ಇದೆಲ್ಲ ಬೆಳಿಗ್ಗೆ ಇದೆಲ್ಲ ಪ್ರೋಸೆಸ್ಸು ನಂದು ಇದೆಲ್ಲ ನಡೀತಾ ಇರ್ತದೆ. ನನ್ನ ಕೋರ್ಟ್ ಶಾಪ್ನಲ್ಲಿ ನನಗೊಂದು 5 ಗಂಟೆ 5:30 6 ಗಂಟೆ ಅಷ್ಟರಲ್ಲಿ 11ನೇ ತಾರೀಕು ಗ್ರ್ಯಾಂಡ್ ಮುಫ್ತಿ ಕ್ಯಾಲಿಕೇಟಿಂದ ಒಂದು ಫೋನ್ ಬರುತ್ತೆ 6:30 ಆ ಟೈಮ್ನಲ್ಲಿ. ಹೆಸರು ಬೇಡ ಸರ್, ಗ್ರ್ಯಾಂಡ್ ಮುಫ್ತಿ. ಯಾಕೆಂದರೆ ಅವರು ಇನ್ವಾಲ್ವ್ ಇಲ್ಲ ಇದರಲ್ಲಿ, ಸತ್ಯ ಹೇಳಬೇಕಂದ್ರೆ ನಾವು ಇದು ಸುಳ್ಳು ಹೇಳಬಾರ್ದು, ಅಷ್ಟು ದೊಡ್ಡವರು. ಅವ್ರನ್ನ ಈ ಶಾಫಿ ಅವರು ನನ್ನನ್ನು ಇದು ಮಾಡೋದಕ್ಕೋಸ್ಕರ ಪ್ರೆಷರೈಸ್ ಮಾಡಿಸಿದ್ದು, ಅವರ ಹೆಸರು ಹೇಳ್ಕೊಂಡು. ಅದಕ್ಕೆ ಕಾರಣ ಇದೆ, ಹೇಳ್ತೀನಿ. ಏಕೆ ಅಂತ ಹೇಳಿದರೆ 6:30 ಗಂಟೆಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ಅವ್ರು ಹೇಳ್ತಾರೆ ನೌಫಲಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ನಾನಂದೆ ನೌಫಲಿಗೆ ಆಯಿತು ಉಸ್ತಾದೆ, ಏನು ನೋಡೋಣ, ಅವ್ರು ಬರಲಿ ಮಾತಾಡೋಣ ಅಂತ. ಏಕೆಂದರೆ ಒಂದು ಅಡ್ವೊಕೇಟ್ ಅದು ಸಹಾಯ ಕೇಳೋದು ಯಾರು ಬೇಕಾದ್ರೂ ಕೇಳ್ಬೋದು, ಏನು ಮಾಡ್ಬೋದು. ಆದರೆ ನಾನು ಆ ಥರನೇ ಆನ್ಸರ್ ಹೇಳಿದೆ. ನನಗೆ ಇದರದ್ದು ಲಿಂಕ್ ಗೊತ್ತಿಲ್ಲ. ಇಮ್ಮಿಡಿಯೇಟಾಗಿ ಶಾಫಿನೂ ಕಾಲ್ ಮಾಡ್ತಾನೆ, ಉಸ್ತಾದ್ ಕಾಲ್ ಮಾಡಿದ್ರಾ ಹಿಂಗೆ ಅದು. ನಾನು ಅಂದೆ ನೌಫಲ್ ಯಾರಪ್ಪ ಅಂತ ಕೇಳಿದೆ. ನೌಫಲ್ ಯಾರಪ್ಪ ಅಂತ ಕೇಳಿದ್ರೆ ಅದು ಹಾಗೆ ಹಿಂಗೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಕೊಟ್ಟರು. ಅವರು ಫ್ರೆಂಡು, ಅವರು ಇದು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರು ಸುಟ್ಕೊಂಡಿದ್ದಾರೆ, ಕೈ ಸುಟ್ಕೊಂಡಿದ್ದಾರೆ ಅಂತ. ಆಯಿತು ನೋಡೋಣ ಮಾತಾಡೋಣ ಅಂದೆ. 13ಕ್ಕೆ ಕೋರ್ಟಿಗೆ ಕೇಸ್ ಬಂದಾಗ ಕೇಸು ರೀಚ್ ಆಗಲ್ಲ. ಕೇಸು ರೀಚ್ ಆಗೋದಾಗ ನಾನೇನು ಕೇಸ್ ರೀಚ್ ಆಗಿಲ್ಲ, ಇನ್ನೊಂದು ವಾರಕ್ಕೆ ಹೋಯ್ತು ನೆಕ್ಸ್ಟ್ ಡೇಟ್ ಬಂದ್ಬಿಟ್ಟು 27ಕ್ಕೆ ಬಂದಾಗ ಅದಕ್ಕಿಂತ 2 ದಿವಸ ಮುಂಚೆ, ಇದು 13 ಬುಧವಾರ ಇತ್ತು, ಸೋಮವಾರ 11 ಸೇಮ್ ಸೀಕ್ವೆನ್ಸ್. 20ಕ್ಕೆ ಬುಧವಾರ ಕೇಸ್ ಇರೋ ದಿನ 18ಕ್ಕೆ 6:30 ವಾಪಸ್ ನಮ್ಮ ಸೇಮ್ ಮರ್ಕಸ್ ಸಖಾಫತ್ತು ಸುನ್ನಿಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕಾಲ್ ಬರುತ್ತೆ. ಇದು ನಮ್ಮ ಮುಫ್ತಿ ಅವ್ರದ್ದು ಇದು ಇನ್ಸ್ಟಿಟ್ಯೂಷನ್. ಅಲ್ಲಿಂದ ಕಾಲ್ ಬರುತ್ತೆ. ಅವಾಗ ಅಷ್ಟೊತ್ತಲ್ಲಿ ನನಗೆ ಸ್ಟಡಿ ಆಗಿತ್ತು, ಏನು ಇವ್ರದ್ದು ಲಿಂಕ್ಗಳೇನು, ಈ ಪ್ರಾಪರ್ಟಿಗೂ ಇವ್ರದ್ದು ಲಿಂಕ್ ಏನು ಅಂತ. ನಾನು ಅವರಿಗೆ ಡೈರೆಕ್ಟಾಗಿ ಅಂದೆ, ಉಸ್ತಾದೆ ಅವನು ವಕ್ಫ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾನೆ, ವಕ್ಫ್ ಎನ್ನುವುದು ಏನು ಅಂತ ಹೇಳಿಕೊಡ್ಬೇಕಾದ್ರೆ ನಿಮಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯು ಆರ್ ದ ಆಥರ್ ಆನ್ ದ್ಯಾಟ್. ಅವರು ಗ್ರ್ಯಾಂಡ್ ಮುಫ್ತಿ ಆಗಿ ಅವ್ರ ಹತ್ರ ನಾನು ಜಾಸ್ತಿ ಹೇಳೋಂಗಿಲ್ಲ. ಸೊ ಅಷ್ಟೊತ್ತು ಹೇಳಿದ ಮೇಲೆ ಅವರು ಆದಮೇಲೆ ಆಮೇಲೆ ನನ್ನ ಸ್ಟ್ಯಾಂಡನ್ನು ಹೇಳಿದೆ ನಾನು. ನನ್ನ ಸ್ಟ್ಯಾಂಡಿನ ಉಸ್ತಾದೆ ನಾನು ಇದರಲ್ಲಿ ಒಂದು ಇಂಚ್ ಮಣ್ಣನ್ನು ಅವನಿಗೆ ಕೊಡೋಕ್ಕೆ ಬಿಡೋಕ್ಕಿಲ್ಲ. ಏಕೆಂದರೆ ನಮ್ಮ ಪೂರ್ವಜರು ಅಲ್ಲಾಹ್ ತಾಲಾಗಾಗಿ ಬಿಟ್ಟಿದ್ದು ಆಸ್ತಿಗಳಿಲ್ಲಿ, ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪ್ರೈವೇಟಿಗೆ ಮಾಡೋಕ್ಕೆ ನಾನು ಬಿಡೋಕ್ಕಿಲ್ಲ. ನನ್ನ ಇದರಲ್ಲಿ ಅವನಿಗೆ ಈಸ್ಬಿಟ್ಟು ಗೆದ್ಕೊಂಡು ಹೋಗಲಿ, ಆರ್ಗ್ಯುಮೆಂಟ್ ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ, ಅದು ಬೇರೆ ವಿಷಯ ಅಂತ ಹೇಳ್ಬಿಟ್ಟು. ಅವನದೇನಾದರೂ ಏನಿದ್ರೆ ಏನಾದರೂ ಬಂದು ಮಾತಾಡ್ಕೊಳ್ಳಿ, ನೋಡೋಣ ಸಾಹೇಬ್ರೆ ಅಂತಂದು. ಆಮೇಲೆ 6:30 ಗಂಟೆಗೆ ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಯ್ತು ಇದು ವಕ್ಫ್ ಪ್ರಾಪರ್ಟಿ ಅಂತ. ಅವರೇ ಹೇಳಿದ್ರು, ಅಲ್ಲ ಯಾವ್ದು ಇದು ವಕ್ಫ್ ಪ್ರಾಪರ್ಟಿ ಇದರಲ್ಲಿ ಕೈ ಹಾಕಿದ್ದೆ ನಾನು ಅಂತ ಹೇಳ್ಬಿಟ್ಟು ಅಲ್ಲೇ ಫೋನ್ ಕಟ್ ಮಾಡಿದ್ರು. ಆಮೇಲಿಂದ ಪಾಪ ಅವ್ರು ಫೋನ್ ಮಾಡಿಲ್ಲ. ಇರೋ ವಿಷಯ ನಾವು ಎಲ್ಲರ ಮೇಲೆ ಅಪವಾದ ಹೊರಿಸ್ಬಾರ್ದು, ಇಲ್ಲ ಸಲ್ಲದು, ಒರೆಸುವಾಗ ಅದಕ್ಕೆ ತಕ್ಕ ಇರಬೇಕು. ಸೊ ಆ ದಿನದಿಂದ ಅವ್ರು ಫೋನ್ ಮಾಡಿಲ್ಲ. ಮಾರನೇ ಅದಾದಮೇಲೆ 7:07 ನಮ್ಮ ಇವ್ರದ್ದು ಶಾಫಿ ಅವರು ಫೋನ್ ಮಾಡ್ತಾರೆ. 18ನೇ ತಾರೀಕು ಶಾಫಿ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಉಸ್ತಾದ್ ಫೋನ್ ಮಾಡಿದ್ರೆ ಹಂಗೆ ಹಿಂಗೆ ಅದೆಲ್ಲ ಮಾತಾಡ್ತಾರೆ. ನಾನು ಅದು ಕೇಳಿದೆ, ನೌಫಲ್ ಬಗ್ಗೆ ನಾನು ಹೇಳಿದ್ದೀನಿ, ಅವನು ಪರ್ಚೇಸ್ ಮಾಡಿದ್ದಿದ್ರೆ ವಕ್ಫ್ ಪ್ರಾಪರ್ಟಿ ಆಗಿದ್ದರೆ ನನಗೇನು ಮಾಡೋಕ್ಕಾಗಲ್ಲ, ಇದರಲ್ಲಿ
ನೀವು ಇದು ವಕ್ಫ್ನಲ್ಲಿ ಕೂತ್ಬಿಟ್ಟು ಈ ಥರ ಮಾಡಬಾರ್ದು ಅಂತ ಹೇಳಿದ್ದೀನಿ. ಅದನ್ನು ಆಯಿತು ನಿಫಾ ಅದೇನು ಆಗಲ್ಲ, ಅದು ಆ ಥರ ಏನೆಲ್ಲ ಒಂದು ದುಡ್ಡು ಇದೇನಾಗಿದೆ ಹಂಗೆ ಅಂತ ಆಯಿತು ಅಂತ ಹೇಳಿ. ಆಮೇಲೆ 8:05 ನೌಫಲ್ ಫೋನ್ ಮಾಡ್ತಾನೆ ಖತ್ತರಿಂದ. ಇದು ಖತ್ತರಿಂದ ಫೋನ್ ಬಂದಿದ್ದು. ಆಮೇಲೆ ಇರೋದೆಲ್ಲ ಲೋಕಲ್ ನಂಬರ್. ಈ ಒಂದು ಖತ್ತರಿಂದ ಅವನು ಫೋನ್ ಮಾಡ್ತಾನೆ, ಖತ್ತರಿಂದ ಮಾಡ್ತಾನೆ, ಇದರಿಂದ. ಸೊ ಈ ಖತ್ತರಿಂದ ಫೋನ್ ಮಾಡಿಬಿಟ್ಟು ನಾನು ಕೇಳಿದೆ ಅವನಿಗೆ, ಏನಪ್ಪ ನೀನು ವಕ್ಫ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ಯಾ? ಇದು ಇಲ್ಲ ನನಗೆ ಗೊತ್ತಿತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ. ನಾನು ಆಯಿತು ನೀನೇನಾದರೂ ಇದ್ದರೆ ನೋಡು, ನಮಗೆ ಇದು ಬೇರೆ ವಕ್ಫ್ ಪ್ರಾಪರ್ಟಿ ವಿಷಯದಲ್ಲಿ ನನ್ನ ಹತ್ರ ನಾನು ಏನೂ ಇದು ಮಾಡಲ್ಲ. ನೀನೇನಾದರೂ ಇಲ್ಲಿ ಬಂದುಬಿಟ್ಟು ಕೈ ಸುಟ್ಕೊಂಡಿದ್ರೆ, ಯಾಕೆಂದರೆ ಕೇರಳದ ನನಗೆ ಬೇರೆ ಕ್ಲೈಂಟ್ಸ್ಗಳಿದೆ, ಇಲ್ಲಿ ಈ ಥರ ಕೈ ಸುಟ್ಕೊಳ್ಳೋದು ನಿಮಗೆ ಗೊತ್ತಿರೋ ವಿಷಯ. ಆ ಥರ ಏನಾದರೂ ಇದ್ದರೆ ಮಾತಾಡೋಣ. ಅದು ಹೇಳಿದ್ದು ನಿಜ. ಯಾಕೆಂದರೆ ಅದು ಒಂದು ಅಡ್ವೊಕೇಟ್ ಹತ್ರ ಒಬ್ಬರು ಬೇರೆ ದೊಡ್ಡವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಂತಂದರೆ ಏನಾದರೂ ಒಂದು ಇರುತ್ತೆ. ಬಟ್ ಈ ಥರ ಬ್ಯಾಡ್ ಇಂಟೆನ್ಷನ್ ನನಗೆ ಗೊತ್ತಿರ್ತಿಲ್ಲ. ಸೊ ಆಮೇಲೆ ಅದರ ಆದಮೇಲೆ ಇವರೇನು ಮಾಡ್ತಾರೆ, ಆಮೇಲೆ ಅವ್ನು ಫೋನ್ ಮಾಡಲ್ಲ, ಬರ್ತೀನಿ ಅಂತ. ಅವನು ಆಮೇಲೆ ಒಂದು ತಿಂಗಳಾದಮೇಲೆ ಬಂದಾದಮೇಲೆ ನಾನು ಇಲ್ಲೇ ಹೇಳಿದೆ, ಇಲ್ಲ ಸ್ವಾಮಿ ನಿಮಗೆ ನನಗೇನು ಇದು ಮಾಡೋಕ್ಕಾಗಲ್ಲ ಅಂತ. ಸೊ ಅಷ್ಟೊತ್ತಿಗೆ ಈ ಅಪ್ಲಿಕೇಶನ್ ಮೇಲೆ ಹಿಯರಿಂಗ್ ಬರ್ತಾಯಿತ್ತು, ಕೇಸ್ಗಳು ಹಿಯರಿಂಗ್ ಬರ್ತಾಯಿತ್ತು. ನಾನು ಮೂವ್ ಮಾಡ್ತಾಯಿದ್ದೆ, ಇದು ಮಾಡ್ದೆ, 2 ದಿನ ಇದು ಮಾಡ್ತಾಯಿದ್ದೆ. ಸೊ ನಮ್ಮ ಇದ್ರ ಮಧ್ಯದಲ್ಲಿ ಏನಾಯ್ತು ಅಂದರೆ 20ನೇ ತಾರೀಕು ಬಂದ್ಬಿಟ್ಟು 20ನೇ ತಾರೀಕಲ್ಲೂ ನಮ್ಮ ಕೇಸು ರೀಚ್ ಆಗಲ್ಲ. 20ನೇ ತಾರೀಕು ರೀಚ್ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಕ್ಯಾರ್ಸಿಟಿ ಆಫ್ ಟೈಮ್. ದೆನ್ 16/11/22ಕ್ಕೆ ಆ ಅಪ್ಲಿಕೇಶನ್ ಅಲೋ ಆಗುತ್ತೆ. ಅದ್ರ ಮಧ್ಯದಲ್ಲಿ ಎಷ್ಟೋ ಸತಿ ನಮ್ಮ ಶಾಫಿ ಅವರು ನನಗೆ ಫೋನ್ ಮಾಡಿಬಿಟ್ಟು ಮೆಮೊ ಮೂವ್ ಮಾಡಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಕ್ಕಾದರೆ ನಾನು ತೋರಿಸ್ತೀನಿ. ಇವರು ಮೆಮೊ ಮೂವ್ ಮಾಡೋದಕ್ಕೂ ಮೆಸೇಜ್ ಮಾಡಿದ್ದು, ಯಾರು ಮೆಸೇಜ್ ಮಾಡಿದ್ದು ಅಂತ ಇದೆಲ್ಲ ಮೆಸೇಜಸ್ಗಳು ಶಾಫಿ ಸಾದಿ ಅವರು ನನಗೆ ಕಳಿಸಿದ್ದು, ಮಿಸ್ ಕಾಲು ಮೆಸೇಜಸ್ದು ಲಿಸ್ಟ್ ಇದೆ. ಈ ಒಂದು 3 ಮೆಸೇಜ್ಗಳು ನಾನು ಇದರದ್ದು ಕಾಪಿ ಕೊಡ್ತೀನಿ ಬೇಕಾದ್ರೆ. ಈ ಒಂದು 3 ಮೆಸೇಜ್ಗಳು 27 ಸೆಪ್ಟೆಂಬರಿಗೆ ರಾತ್ರಿ 9:25ಕ್ಕೆ ಡಿಲೀಟ್ ಆಗಿದೆ. ಇದು ನಾನು ಓದಿದ ತಕ್ಷಣ ಡಿಲೀಟ್ ಮಾಡಿದ್ದು. ದಟ್ ಈಸ್ ಫಾರ್ವರ್ಡ್ ಮೆಸೇಜ್. ಯಾರೋ ಒಬ್ಬರು ಕಳಿಸಿದ್ದಾರೆ, ಯಾರು ಅಂತ ನನಗೆ ಅದು ಗೊತ್ತಿಲ್ಲ. ಅದನ್ನು ಈ ಕಡೆ ಫಾರ್ವರ್ಡ್ ಮಾಡಿ ನಾನು ಇಲ್ಲಿಂದ ಹೋಗಿ ಮನೇಲಿ ಇದು ಮಾಡಿ ನೋಡ್ತೀನಿ. ಓದಿದ್ದಾದಮೇಲೆ ಟಕ ಅಂತ ಹೇಳ್ಬಿಟ್ಟು ಡಿಲೀಟ್ ಆಗ್ತಾಯಿದೆ. ಅದು ಏನು ಅಂತ ನನಗೂ ಮರ್ತೋಯ್ತು ಅದರದ್ದು. ನಾವು ಇಷ್ಟೆಲ್ಲ ಇದು ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಾನು ಕಾಪಿ ಮಾಡ್ಕೊಳ್ತಿದ್ದೆ. ಆಮೇಲೆ ಇಟ್ ವಾಸ್ ಕಂಟಿನ್ಯೂಡ್ ದ ಸೇಮ್ ಕಾಲಿಂಗ್ ಆ್ಯಂಡ್ ದಿಸ್ ಥಿಂಗ್ ನವಂಬರ್ ಗಂಟ. ಈ ನವಂಬರಲ್ಲಿ ನೋಡಿಲ್ಲಿ ಅಕ್ಟೋಬರ್ 27, 21 ಅಕ್ಟೋಬರ್, ನವಂಬರ್ 2 ಅಸ್ಸಲಾಮ್ ಅಲೈಕುಮ್, ನಾನು ವಾಲೇಕುಮ್ ಸಲಾಮ್ ಹೇಳಿದೆ. ಆಮೇಲೆ ಇದೊಂದು ವಾಯ್ಸ್ ಕಾಲ್. ಇದರಲ್ಲಿ ಏನು ಹೇಳ್ತಾಯಿದ್ದೆ ನಾನು ನಿಮಗೆ ಅದನ್ನು ಕೇಳಿಸ್ತೀನಿ. ಇದನ್ನು ನೀಟಾಗಿ ಕೇಳಿಸ್ಬೇಕು. ಏಕೆಂದರೆ ನನ್ನ ಮೇಲೆ ಇರುವ ಅಪವಾದ ಅಷ್ಟೆಷ್ಟಲ್ಲ, 40 ಕೋಟಿ ರೂಪಾಯಿಗೆ ನಾನು ಸೇಲ್ ಮಾಡಿ ಅವರಿಗೆ 20 ಕೋಟಿ ರೂಪಾಯಿ ಕೊಡಲಿಲ್ಲ ಅಂತ ಆಗಿದೆ. വീട്ടിന് വന്നിട്ടില്ല, നോക്കട്ടെ നാളെ മറ്റത് എന്നോട് വിളിച്ചോട്ടെ. വീട്ടിന് വന്നിട്ട് ಈ ಫಸ್ಟ್ ಇನ್ನೊಂದು ಸತಿ ರೀಡ್ ಮಾಡಲಾ? ಇದು ನಿಮ್ಮ ಮೈಕ್ ಕರೆಕ್ಟಾಗಿಲ್ಲ, ಕೇಳಿಸ್ತಾ ಇದೆಯಾ? ಕರೆಂಟ್ ಹೋಯ್ತಾ? അത് ഇട്ടിട്ടില്ല എന്ന് പറയുന്നു. ശനിയാഴ്ച ഇടുന്നു പറഞ്ഞല്ലേ? അത് ഇട്ടിട്ടില്ല എന്ന് പറയുന്നു, ശനിയാഴ്ച ഇടുന്നെന്ന് പറഞ്ഞതല്ലേ?
ಯಾರು ಮಲಯಾಳರು ಗೊತ್ತಿರೋರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ಏಕೆಂದರೆ ಇದರ ಅರ್ಥ ಏನಂದರೆ ಅದು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ, ಅದು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಮಲಯಾಳ ಗೊತ್ತಲ್ಲ, ಕರೆಕ್ಟ್ ತಾನೇ ನಾನು ಹೇಳಿದ್ದು? ಕರೆಕ್ಟ್. ಶನಿವಾರ ಆಗ್ತೀನಿ ಅಂತ ಹೇಳಿದ್ರಲ್ಲ ಅಂತ ಅವರು ಈ ದಿನಗಳಲ್ಲೆಲ್ಲ ಅವನು ಮೆಮೊ ಮಾಡು ಅಂತ ಇದ್ದಾನೆ. ಈಗ ಈ ದಿನಗಳಲ್ಲಿ ಅವನದು ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದರೆ ಅವನು ಒಂದು ಸೌದಿ ಒಂದು ಖತಾರಲ್ಲಿದ್ದಾನೆ. ಅಲ್ಲಿಂದನೂ ಫೋನ್ ಮಾಡಿದ್ದುಂಟು, ಅರಮ್ ಮುಂದೆ ನಿಂತ್ಬಿಟ್ಟು ಫೋನ್ ಮಾಡಿದ್ದುಂಟು. ಆಮೇಲೆ ಅದಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ, ಸತ್ಯವಾಗಿ ಹೇಳ್ತೀನಿ, ನಾನು ಮೂವ್ ಮಾಡಿಲ್ಲ, ಮ್ಯಾಟ್ರ್ ಮೂವ್ ಮಾಡಿಲ್ಲ. ನನಗೆ ಇದ್ರ ಮೇಲೆ ಸ್ವಲ್ಪ ಹೆದರಿಕೆ ಇತ್ತು, ಯಾಕೆಂದರೆ ನಾನು ಮೂವ್ ಮಾಡಿಲ್ಲ, ಬೇಕು ಅಂತಲೇ ಮೂವ್ ಮಾಡಿಲ್ಲ. ಅದರ ಮೇಲೆ ನಾನು ಏನು ಇದು ಮಾಡೋಕ್ಕೂ ನಾನು ತಯಾರಿದ್ದೀನಿ ಆ ಒಂದು ಇದಕ್ಕೆ. ಯಾಕೆಂದರೆ ನನಗೆ ಈ ಮ್ಯಾಟ್ರ್ ಅಷ್ಟು ಇವ್ರದ್ದು ಈ ಪ್ರೆಷರಿಂದ ನನಗೆ ಬೇಡ ಅಂತ ಹೇಳಿಸ್ಬಿಟ್ಟು ಇದು ಮಾಡಿಕೊಂಡೆ. ಆಮೇಲೆ ನಾನು ಹೇಳ್ತೀನಿ, ನಾನು ಇರ್ತೀನಿ, ನಾನು ಹಾಕಿದ್ದೀನಿ, ಅದು ಬಂದಿಲ್ಲ, ಇನ್ಶಾಲ್ಲ ನಾಳೆ ನಾಡಿದ್ದಾಗಿ ನಾನು ಹಾಕ್ತೀನಿ ಅಂತ ನಾನು ಹೇಳಿದೆ. ಆಮೇಲೆ 15 ನವಂಬರಿಗೆ ಮಿಸ್ ಕಾಲು ಇಷ್ಟಿಗೆ ಮುಗೀತು. ಆಮೇಲೆ ಬಂದಿದ್ದು ಮೊನ್ನೆ ಇದರ ಆದಮೇಲೆ ನನ್ನನ್ನು ಇದು ಮಾಡಿದಾಗ ನಾನು ಅವನಿಗೆ ಕೊಟ್ಟು ಕಳಿಸಿದ್ದೀನಿ. ಇಷ್ಟು ಇನ್ಫ್ಲೂಯೆನ್ಸು ಕಾಲ್ಸ್ ಎಲ್ಲ ನಡೀತಾ ಇರಬೇಕಾದ್ರೆ ನನಗೆ ಅನಿಸಿ ಇದರಲ್ಲಿ ನಡೆಸಿದರೆ ಇನ್ನೂ ಸರಿ ಬರಲ್ಲ, ನನ್ನ ಮಧ್ಯದಲ್ಲಿದ್ದರೆ ಸರಿಯಾಗಲ್ಲ, ಇದರಲ್ಲಿ ವಾಪಸ್ಸು ಸೀನಿಯರ್ ಕೌನ್ಸಿಲ್ದು ಇದು ಬೇಕು ಅಂತ ಹೇಳ್ಬಿಟ್ಟು 12/12/22ಕ್ಕೆ ನಾನೇನು ಮಾಡ್ತೀನಿ, ಎಂಗೇಜ್ಮೆಂಟ್ ಆಫ್ ಸೀನಿಯರ್ ಕೌನ್ಸಿಲ್ ಇನ್ ದಿಸ್ ರೆಡ್ ಪೆಟಿಷನ್ ನಂಬರ್ ಇದೆ ಇಲ್ಲಿ, ಅದರಲ್ಲಿ ನಾನು ಒಂದು ಮೇಲ್ ಹಾಕ್ತೀನಿ. ಯಾರಿಗೆ? CEO-ಗೂ CLO-ಗೂ. ಇದು ಕೋರ್ಟ್ ಅಟೆನ್ಷನ್, ಕೈಂಡ್ ಅಟೆನ್ಷನ್, CEO, ಇದು CLO, ಲೀಗಲ್ ಅಸಿಸ್ಟೆಂಟ್ ಬೆಂಗಳೂರು ಹೇಳ್ಬಿಟ್ಟೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಇದು 12/12ಕ್ಕೆ ಈ ಡೇಟ್ಗಳು ನೆನಪಬೇಕು ನಿಮಗೆ, ಸ್ವಲ್ಪ ಇದು ಹೈಲೈಟ್ ಮಾಡಬೇಕು. ಇದು ಬೇಕಾದರೆ ನೀವು ಟ್ರೋಲ್ ಕೊಡೋದಾದರೆ ನಾನು ಇದನ್ನ ನಾನು ಇದು ಕೊಡ್ತೀನಿ, ಯಾವುದಾದ್ರು ಇದರದ್ದು ಕಾಪಿ ಕೊಡ್ತೀನಿ, ಸಾಫ್ಟ್ ಕಾಪೀಸ್. ಓಕೆ, ಇಷ್ಟು ನಾನು ಡಿಸಿಗ್ನೇಷನ್ ಇದನ್ನು ನೋಡಿ ನಾನು ಹೇಳಿದೆ. ಯು ಆರ್ ಎಂಟ್ರಸ್ಟೆಡ್ ದ ಕ್ಯಾಪ್ಷನ್ ರಿಟ್ ಪೆಟಿಷನ್ ಟು ಮೀ ಟು ಡಿಫೆಂಡ್ ದ ಸೆಟ್ ಕೇಸ್ ಬಿಫೋರ್ ದಿ Honorable High Court. The caption case posted on 9/12/22 preliminary hearing B group before the court. I was informed that respondent number 1 had engaged service of the designated senior counsel, Mr. Walla. Thus we have to engage the service of the designated senior counsel of the bar as priority in question. The question of the property is so and so. ನನ್ನ ಇಮೇಲ್ ಹೋಗುತ್ತೆ ಇಮ್ಮಿಡಿಯೇಟ್ಲಿ 14/12ಕ್ಕೆ CEO ಒಂದು ಲೆಟ್ರಲ್ಲಿ ನನಗೆ ಇಂಟಿಮೇಷನ್ ಮಾಡ್ತಾನೆ, ಓಕೆ ಯು ಕ್ಯಾನ್ ಅವೈಲ್ ದ ಸರ್ವಿಸ್ ಆಫ್ ಮಿಶ್ರ ಅನುರಾಧಗೇನು ಇದಾಯಿತು. ಅನುರಾಧಗೆ ಇವಾಗೇನು ಮಾಡಬೇಕಾಗ ಅವಶ್ಯಕತೆ ಇಲ್ಲ, ಆಲ್ರೆಡಿ 14/12/22ಕ್ಕೆ ಆಗಿದೆ. ಅದಾದಮೇಲೆ ಇದೆಲ್ಲ ಆದಮೇಲೆ ನಾನೇನು ಮಾಡ್ತೀನಿ, 5ನೇ ತಾರೀಕು ಜನವರಿ 5ನೇ ತಾರೀಕು 2023ಕ್ಕೆ ನಾನು ಈ ಒಂದು ಮಾತುಗಳನ್ನೆಲ್ಲ ನಂದು ಏನೆಲ್ಲ ನಡೆದಿದೆ ಅಂತ ಹೇಳಿ ವಾಟ್ಸಪ್ ಮೆಸೇಜು, ವಾಟ್ಸಪ್ ಫೋಟೋಸು ಎಲ್ಲನೂ ನಾನು ನಮ್ಮ CEO ಅವರಿಗೆ ತಿಳಿಸ್ತಾಯಿದ್ದೀನಿ, ಖಾನ್ ಪರ್ವೀಸ್ ಅವರಿಗೆ. 5/1ಕ್ಕೆ ಅವರು ಇಮ್ಮಿಡಿಯೇಟಾಗಿ ವೆನ್ ಕ್ಯಾನ್ ವಿ ಮೀಟ್ ಅಂತ ಹೇಳ್ಬಿಟ್ಟು ಒಂದು ಇದಾಗ್ತಾರೆ. ಅದರ ಪ್ರಕಾರ ಆ ದಿನ ನಾನು ಅವರು ಹೈಕೋರ್ಟ್ನಲ್ಲಿ ನಾವು ಪರ್ಸನಲ್ ಭೇಟಿ ಆಗುತ್ತೆ. ನನಗೆ ಹೈಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ, ಆವಾಗ ಬಂದು ಮೀಟ್ ಆಗ್ತೀನಿ ಸರ್. ಮೀಟ್ ಆಗುತ್ತೆ. ಮೀಟ್ ಆದಮೇಲೆ ನಾನು ಈ ಥರ ಎಲ್ಲ ಹೇಳಿದ್ದೀನಿ, ನೋಡಿ ಸರ್ ನೀವೆಲ್ಲ ಇದು ಮಾಡ್ಕೊಂಡಿದ್ದೆ, ಇದ್ರ ಬಗ್ಗೆ ನಾನು ನಿಮಗೆ ರಿಪೋರ್ಟ್ ಮಾಡುವರು, ನಾನು ನಿಮಗೆ ರಿಪೋರ್ಟ್ ಮಾಡಬೇಕಾಗಿದ್ದು. ಸೊ ನಿಮಗೆ ರಿಪೋರ್ಟ್ ಮಾಡುವಾಗ ಈ ಥರ ಮಧ್ಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇದನ್ನು ಇದು ಮಾಡ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡು ಇವನು ಈ ಥರ ನನಗೆ ಪ್ರೆಷರ್ ಮಾಡ್ತಿದ್ದಾರೆ. ಬೋರ್ಡ್ದು ಪ್ರಾಪರ್ಟಿ ಬಗ್ಗೆ ಏನೋ ನನಗೆ ಸಂಶಯ ಇದೆ, ಅವನು ಯಾರ ಜೊತೆ ಸೇರಿಬಿಟ್ಟು ಇದು ಮಾಡ್ತಿದ್ದಾರೆ, ನೌಫಲ್ ಅವ್ರ ಜೊತೆ ಸೇರಿಬಿಟ್ಟು ಇದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ನಾನು ಹೇಳಿದೆ ಅವರಿಗೆ. ಆಯ್ತು ಸರ್, ನಾನು ಗಮನದಲ್ಲಿ ಇಟ್ಕೊಂಡು ನಾನು ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಯಾರು? ನಮ್ಮ ಖಾನ್ ಪರ್ವೀಸ್ ಅವರು. ಅದು ನಾನು ಅವರು ಮೀಟ್ ಆಗಿರೋದು. ಅದಾದಮೇಲೆ ನಾನೇನು ಮಾಡ್ತೀನಿ, ಒಂದು 14/2/23 ಅಂದರೆ ಫೆಬ್ರವರಿ 14ಕ್ಕೆ ನಾನೊಂದು ಅಪ್ಲಿಕೇಶನ್ ಮೂವ್ ಮಾಡ್ತೀನಿ.
ಆಫ್ಟರ್ ದಿ ಡಿಸ್ಕಷನ್ ಬೈ ದಿ ಮ್ಯಾಡಮ್, ಯಾಕೆಂದರೆ ಅವ್ರದ್ದು ಪೆಟಿಷನನ್ನು ನಾನು ಇದು ಮಾಡ್ತಾಯಿದ್ದೀನಿ, ಯಾವುದು ಅಮೆಂಡ್ ಮಾಡೋಕ್ಕೆ. ಅವ್ರ ಪೆಟಿಷನ್ಗಳನ್ನು ಅಮೆಂಡ್ ಮಾಡಬೇಕಿತ್ತು. ಸ್ವಲ್ಪ ಕಾಪಿಗಳು, ಸ್ವಲ್ಪ ಫ್ಯಾಕ್ಟ್ಗಳು ಸೇರಿಸಿ, ಮೇಯ್ನಾಗಿ ಪ್ರೇಯರಲ್ಲಿ ಆ ಸೇಲ್ ಡೀಡನ್ನು ನನಗೆ ಕ್ವಾಶ್ ಮಾಡಬೇಕಿತ್ತು. ಯಾರು ಮಕ್ಕಳು ಈ ಇನ್ಫ್ರಾ ಪ್ರಾಜೆಕ್ಟಿಗೆ ಕೊಟ್ಟಿದ್ದು ಸೇಲ್ ಡೀಡ್ ಇದೆಯಲ್ಲ, ಅದನ್ನು ನನಗೆ ಕ್ವಾಶ್ ಮಾಡಬೇಕು ಅಂತ ಒಂದು ಪ್ರೇಯರ್ ಕೇಳಬೇಕಿತ್ತು ಕೋರ್ಟಲ್ಲಿ. ಅದರ ಪ್ರಕಾರ ನಾನೊಂದು ಅಪ್ಲಿಕೇಶನ್ ಹಾಕ್ತೀನಿ. ಇದು ಯಾವಾಗ 14/2/23 ಅಪ್ಲಿಕೇಶನಲ್ಲಿ ಪ್ರೇಯರನ್ನು ನಾನು ಈ ಥರ ಕೇಳಿದ್ದೀನಿ. ಟು ಡಿಕ್ಲೇರ್ ದಟ್ ದ ಸೇಲ್ ಡೀಡ್ in the dated 24/2/2022 executed by respondent number 1H, the heirs of legal heirs of Amir Pasha, white document number so and so, in favor of respondent number 5 Mothers Grand Sky Infra Project, is not binding on this petitioner, ಬೋರ್ಡಿಗೆ ಇದಾಗಲ್ಲ, ಬೈಂಡಿಂಗ್ ಆಗಲ್ಲ, ಆ್ಯಂಡ್ ಮೇ ಬಿ ಕ್ವಾಶ್ಡ್. ಈ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಅದರ್ ಸೈಡಿಗೆ ಇದರದ್ದು ಕಾಪಿ ಕೊಡ್ತೀವಿ ನಾವು, ಅದು ಕೊಡಲೇಬೇಕಾಗಿತ್ತು, ಕರ್ತವ್ಯ ನಮ್ಮದು. ಆದ್ದರಿಂದ ಆದಮೇಲೆ ನಮ್ಮ ಸಾಹೇಬರಿಗೆ, ಚೇರ್ಮನ್ ಸಾಹೇಬರಿಗೆ ಏನೋ ಒಂದು ಚುಚ್ಚಿದಂಗೆ ಆಯಿತು, ಎಲ್ಲೋ ಚುಚ್ಚಬೇಕಾಗಿದ್ದ ಜಾಗದಲ್ಲಿ ಚುಚ್ಚಿದಂಗಾಯಿತು. ಆಮೇಲಿಂದ ಅವರು ನನಗೆ LIC ಕರೆದುಬಿಟ್ಟು ಆ ಫೈಲ್ ವಾಪಸ್ ತಗೋಬಾ ಅಂತ ಕೇಳಿದರು. ನಾನು ಅದಕ್ಕೆ ನನ್ನದು ಬರೆದು ಕೊಡು, ನಾನು ಕೊಡ್ತೀನಿ. ನನಗೇನು ಒಂದು ಸತಿ ಕ್ಲೈಂಟು ಬೇಡ ಅಂದರೆ ನಾನು ನಡೆಸಬಾರ್ದು. ನಮ್ಮಲ್ಲಿ ವಿಶ್ವಾಸ ಮುಖ್ಯ, ಇಲ್ಲ ಅಂದರೆ ಬಿಟ್ಟಾಕ್ಬೇಕಷ್ಟೇ. ಅದನ್ನು ನಾನು ಅವನಿಗೆ ಫೋನ್ನಲ್ಲಿ ಹೇಳಿದ್ದೀನಿ, ನಿನಗೆ ಪವರ್ ಇದೆ, ನೀನು ನನ್ನ ಹತ್ರ ಇರುವ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆಸು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡು, ನಾನು ಸಂಜೆಗೆ ನಿನಗೆ ತಂದು ಹಾಕ್ತೀನಿ. ನನಗೆ ಐ ಆಮ್ ನಾಟ್ ಬಾದರ್ಡ್. ಯಾಕೆಂದರೆ ನನಗೆ ಅನ್ನ ಕೊಡೋನು ಅವರಲ್ಲ, ಸಾಫಿ ಅಲ್ಲ ಬೋರ್ಡ್ ಅಲ್ಲ, ಅಲ್ಲಾ ತಾಲ. ನಾನು ಮಡಿಕೇರಿಯಿಂದ ಬಂದಿದ್ದು ಬರೀ ಕೈಯಲ್ಲಿ, ಹೋಗುವಾಗ ಹಾಗೆ ಇರುತ್ತೆ.